ಸಾಲ ತಗೊಳ್ಳುವಾಗ ತುಂಬಾ ಪ್ರಾಮಾಣಿಕರ ತರ ಇರ್ತಾರೆ. ಆಮೇಲೆ ಸಾಲ ತೀರ್ಸಕ್ಕೆ ಒದ್ದಾಡ್ತಾರೆ. ಕೆಲವರು ಬೇರೆ ಕಡೆ ಸಾಲ ಮಾಡ್ತಾರೆ, ಇನ್ನು ಕೆಲವರು ತಲೆ ಮರೆಸ್ಕೊಂಡು ಓಡಾಡ್ತಾರೆ. ಆದ್ರೆ ಇಲ್ಲಿ ಒಬ್ಬ ಸಾಲ ತೀರ್ಸೋದಿಕ್ಕೆ ನಾನು ಸತ್ತೇ ಹೋದೆ ಅಂತ ತೋರಿಸ್ಕೊಂಡಿದ್ದಾನೆ. ಆದ್ರೆ ಅವನು ಸತ್ತಿರ್ಲಿಲ್ಲ, ಫೇಕ್ ಡೆತ್. ಅಂದ್ರೆ ಸತ್ತು ಹೋಗದೇ ಇದ್ರು ಸತ್ತು ಹೋದೆ ಅಂತ ತೋರಿಸ್ಕೊಳ್ಳೋದು. ಯಾರನ್ನೋ ಸಾಯಿಸಿ ಆ ತರ ಸತ್ತಿದ್ದು ನಾನೇ ಅಂತ ಸೀನ್ ಕ್ರಿಯೇಟ್ ಮಾಡಿದ್ದಾನೆ. ಈ ತರ ಘಟನೆ ನೀವು ಸಿನಿಮಾಗಳಲ್ಲೂ ನೋಡಿರ್ತೀರಾ. ಅಂದ್ರೆ ಹೊರ ಜಗತ್ತಿಗೆ ಸತ್ತು ಹೋದೆ ಅಂತ ತೋರಿಸ್ಕೊಳ್ಳೋದು, ಆದ್ರೆ ನಿಜವಾಗ್ಲೂ ಅವನು ಬದುಕಿರ್ತಾನೆ. ಈ ತರದ ವಿಚಿತ್ರ ಕ್ರೈಮ್ ಆಗಿರೋದು ಮಹಾರಾಷ್ಟ್ರದ ಲಾತೂರ್ ಜಿಲ್ಲೆಯಲ್ಲಿ. ಈ ವ್ಯಕ್ತಿ ಸತ್ತು ಹೋದ ಅಂತ ಪೊಲೀಸರು ಕೂಡ ಮೊದಲಿಗೆ ನಂಬಿಟ್ಟಿದ್ರು, ಮನೆಯವರು ಕೂಡ ನಂಬಿದ್ರು. ಆದ್ರೆ ತನಿಖೆ ಮಾಡ್ತಾ ಪೊಲೀಸರಿಗೆ ಗೊತ್ತಾಗುತ್ತೆ ಇವನು ಸತ್ತಿಲ್ಲ, ಬದುಕಿದಾನೆ ಅಂತ. ಅಂತಹ ಒಂದು ಇಂಟ್ರೆಸ್ಟಿಂಗ್ ಕ್ರೈಮ್ ಸ್ಟೋರಿನ ಇಲ್ಲಿ ಹೇಳ್ತಾ ಇದ್ದೀನಿ. ಡಿಸೆಂಬರ್ 14 ಭಾನುವಾರ ಬೆಳಿಗ್ಗೆ ಮಹಾರಾಷ್ಟ್ರದ ಓಸಾ ತಾಲೂಕಿನ ಪೊಲೀಸರಿಗೆ ಒಂದು ಮಾಹಿತಿ ಬರುತ್ತೆ. ರಸ್ತೆ ಬದಿಯಲ್ಲಿ ಒಂದು ಕಾರು ಪೂರ್ತಿ ಸುಟ್ಟು ಹೋಗಿದೆ, ಅಲ್ಲಿ ಯಾರೂ ಇಲ್ಲ, ಡ್ರೈವರ್ ಸೀಟಲ್ಲಿ ಒಂದು ಬಾಡಿ ಇದೆ, ಅದು ಕೂಡ ಪೂರ್ತಿ ಬರ್ನ್ ಆಗಿದೆ ಅಂತ. ಪೊಲೀಸ್ ಆಫೀಸರ್ಗಳು ಸ್ಥಳಕ್ಕೆ ಹೋಗಿ ಚೆಕ್ ಮಾಡ್ತಾರೆ. ಒಬ್ಬನೇ ಡ್ರೈವರ್ ಸ್ಪೀಡ್ ಆಗಿ ಹೋಗ್ತಾ ಇರುವಾಗ ಕಾರಿಗೆ ಬೆಂಕಿ ಹೊತ್ಕೊಂಡಿರಬಹುದು ಅಂತ ಪೊಲೀಸರಿಗೆ ಒಂದು ಅಭಿಪ್ರಾಯ ಬರುತ್ತೆ. ಕಾರ್ನ ನಂಬರ್ ಮತ್ತೆ ದಾಖಲೆಗಳನ್ನ ಚೆಕ್ ಮಾಡ್ತಾರೆ. ಅವಾಗ ಇದು ಗಣೇಶ್ ಗೋಪಿನಾಥ್ ಚೌಹಾಣ್ ಅಂತ ಒಬ್ಬರಿಗೆ ಸೇರಿರೋದು ಅಂತ ಗೊತ್ತಾಗುತ್ತೆ. ಅವನ ಹೆಂಡತಿ ಮಕ್ಕಳು ಹಳ್ಳಿಯಲ್ಲಿದ್ರು, ಅವರನ್ನ ಪೊಲೀಸರು ಕರೆಸ್ತಾರೆ. ಕುಟುಂಬದವರು ಕೂಡ ಇವನು ಸತ್ತು ಹೋದ ಅಂತ ಅನ್ಕೊಳ್ತಾರೆ. ಗಣೇಶ್ ಗೋಪಿನಾಥ್ ಚೌಹಾಣ್ ಅವತ್ತು ಮನೆಗೆ ವಾಪಸ್ ಬಂದಿರಲಿಲ್ಲ ಅಂತ ಕುಟುಂಬದವರು ಹೇಳ್ತಾರೆ. ಫೋನ್ ನಂಬರ್ಗೆ ಡಯಲ್ ಮಾಡ್ತಾರೆ, ಆವಾಗ ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಹಾಗಾದ್ರೆ ಸತ್ತವನು ಇವನೇ ಅಂತ ಪೊಲೀಸರು ಮೊದಲಿಗೆ ಅನ್ಕೊಳ್ತಾರೆ. ಆಮೇಲೆ ತನಿಖೆ ಶುರು ಮಾಡಿದ್ರು. ಆದ್ರೆ ಸೈಂಟಿಫಿಕ್ ಆಗಿ ಸಾಕ್ಷಿಗಳನ್ನ ಕಲೆಕ್ಟ್ ಮಾಡುವಾಗ ಒಂದೊಂದೇ ಅನುಮಾನ ಬರೋಕೆ ಶುರುವಾಯಿತು. ಮೊದಲಿಗೆ ಕಾರಲ್ಲಿ ಇದ್ದ ಆ ಚಾಲಕನ ಬಾಡಿ ಇದೆಯಲ್ಲ, ಅದು ಸರಿಯಾದ ಪೊಸಿಷನ್ ಅಲ್ಲಿ ಇರಲಿಲ್ಲ. ಕಾರಿಗೆ ಆಟೋಮೆಟಿಕ್ ಆಗಿ ಯಾಕೆ ಬೆಂಕಿ ಹೊತ್ಕೊಳ್ತು ಅನ್ನೋದಕ್ಕೆ ಯಾವುದೇ ಒಂದು ರೀಸನ್ ಅಲ್ಲಿ ಸಿಗ್ಲಿಲ್ಲ. ಚೆಕ್ ಮಾಡುವಾಗ ಯಾರೋ ಬೇಕು ಅಂತಾನೆ ಈ ಕಾರಿಗೆ ಬೆಂಕಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಸಾಕ್ಷಿಗಳು ಅಲ್ಲಿ ಸಿಕ್ತು, ಎವಿಡೆನ್ಸ್ಗಳು ಸಿಕ್ತು. ಪೊಲೀಸರು ತನಿಖೆ ಮಾಡ್ತಾ ಒಂದೇ ದಿನದಲ್ಲಿ ಒಂದು ಹೊಸ ವಿಷಯ ಗೊತ್ತಾಗುತ್ತೆ. ಅದು ಏನಂದ್ರೆ ಇವನಿಗೆ ಒಬ್ಬ ಗರ್ಲ್ ಫ್ರೆಂಡ್ ಇದ್ದಾಳೆ ಅಂತ. ಅವಳನ್ನ ಪೊಲೀಸರು ಭೇಟಿ ಮಾಡಿ ವಿಚಾರಣೆ ಮಾಡ್ತಾರೆ. ಆವಾಗ ಗೊತ್ತಾಗುತ್ತೆ ಈ ಗಣೇಶ್ ಗೋಪಿನಾಥ್ ಅಂದ್ರೆ ಯಾರು ಕಾರಲ್ಲಿ ಸತ್ತು ಹೋಗಿದ್ದಾರೆ ಅಂತ ಅದುವರೆಗೆ ಎಲ್ಲರೂ ಅನ್ಕೊಂಡಿದ್ರು, ಅವನು ಇವಳ ಜೊತೆಗೆ ಫೋನ್ ನಲ್ಲಿ ಚಾಟಿಂಗ್ ಮಾಡ್ತಾ ಇದ್ದಾನೆ ಅಂತ. ಆ ಚಾಟ್ಗಳನ್ನ ಪೊಲೀಸರು ನೋಡ್ತಾರೆ, ಮೆಸೇಜ್ಗಳನ್ನ ನೋಡ್ತಾರೆ. ಪೊಲೀಸರಿಗೂ ಶಾಕ್ ಆಗುತ್ತೆ. ಅಂದ್ರೆ ಇವನು ಬದುಕಿದಾನೆ ಅಂತ ಗೊತ್ತಾಗುತ್ತೆ. ಹಾಗಾದ್ರೆ ಆ ಕಾರಲ್ಲಿ ಸುಟ್ಟು ಹೋಗಿರುವಂತಹ ಕಾರಲ್ಲಿ ಸಿಕ್ಕಿದ ಬಾಡಿ ಯಾವುದು ಅಂತ ತನಿಖೆ ಮಾಡಿದಾಗ ಅದು ಬೇರೆಯವ್ರದ್ದು ಅನ್ನೋದು ಗೊತ್ತಾಗುತ್ತೆ. ಈ ಹೆಂಗಸು ಇರ್ತಾಳಲ್ಲ, ಅವಳ ಜೊತೆಗೆ ಮಾಡ್ತಾ ಇದ್ದಂತಹ ಚಾಟ್, ಆ ಚಾಟ್ನ ಫೋನ್ ನಂಬರ್ನ ಪೊಲೀಸರು ಟ್ರ್ಯಾಕ್ ಮಾಡ್ತಾರೆ. ಮೊದಲಿಗೆ ಅದು ಕೊಲ್ಲಾಪುರದಲ್ಲಿ ಇದೆ ಅಂತ ತೋರಿಸುತ್ತೆ ಸಿಗ್ನಲ್, ಆಮೇಲೆ ಸಿಂಧದುರ್ಗದಲ್ಲಿ ಸಿಗ್ನಲ್ ತೋರಿಸುತ್ತೆ. ಅದ್ರ ಹಿಂದೆ ಪೊಲೀಸರು ಹೋದಾಗ ಗಣೇಶ್ ಗೋಪಿನಾಥ್ ಅಂದ್ರೆ ಯಾರು ಸತ್ತು ಹೋಗಿದ್ದಾನೆ ಅಂತ ನಾನು ಹೇಳಿದೆ, ಅವನು ಅದೇ ವ್ಯಕ್ತಿ ಅಲ್ಲಿ ಪೊಲೀಸರಿಗೆ ಸಿಗ್ತಾನೆ. ಈಗ ಗಣೇಶ್ ಗೋಪಿನಾಥ್ನ ಹಿನ್ನೆಲೆನ ನೋಡೋಣ. ಇವನು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವನು, ಒಂದು ಕಂಪನಿಯಲ್ಲಿ ಎಲ್ಲರ ಥರನೂ ಕೆಲಸ ಮಾಡ್ತಾ ಇದ್ದ. ಅವನಿಗೆ ಐಷಾರಾಮಿಯಾಗಿ ಬದುಕಬೇಕು ಅಂತ ಆಸೆ, ಒಳ್ಳೆ ಕಾರ್ ಬೇಕು, ಒಳ್ಳೆ ಮನೆ ಬೇಕು ಅಂತೆಲ್ಲ ಆಸೆ. ಒಂದು ಕಡೆ ಹೆಂಡತಿ ಮಕ್ಕಳಿದ್ದಾರೆ, ಅವರ ಖರ್ಚುಗಳು, ಮಕ್ಕಳ ಶಾಲೆ ಖರ್ಚುಗಳು. ಇನ್ನೊಂದು ಕಡೆ ಗರ್ಲ್ ಫ್ರೆಂಡ್ ಬೇರೆ, ಅದು ಒಂದು ಎಕ್ಸ್ಟ್ರಾ ಖರ್ಚು. ಹೀಗೆ ಶ್ರೀಮಂತರ ಹಾಗೆ ನಾನು ಬದುಕಬೇಕು ಅಂತ ಅವನಿಗೆ ಆಸೆ. ಅದಕ್ಕೆ ಮುಂಬೈಯಲ್ಲಿ 57 ಲಕ್ಷ ರೂಪಾಯಿ ಕೊಟ್ಟು ಒಂದು ಫ್ಲ್ಯಾಟ್ನ ತಗೊಂಡಿದ್ದ. ಅದಕ್ಕೆ ಬ್ಯಾಂಕ್ನಿಂದ EMI ಮಾಡ್ತಾನೆ. ಆದರೆ ಈ ಸಾಲಗಳು ಹೇಗೆ ಅಂದರೆ ಅಸಲಿನ ಅರ್ಧದಷ್ಟಾದರೂ ಬಡ್ಡಿ ಬಂದುಬಿಡುತ್ತೆ, ಬಡ್ಡಿ ಕಟ್ಟೋದೇ ಆಗ್ಬಿಡುತ್ತೆ. ಗಣೇಶ್ ಗೋಪಿನಾಥ್ಗೂ ಹಾಗೇನೆ ಆಯಿತು. ಸಾಲ ತೀರ್ಸೋಕೆ ಆಗ್ತಾನೆ ಇರಲಿಲ್ಲ, EMI ಕಟ್ಟಿ ಸಾಕಾಗ್ಬಿಟ್ಟಿತ್ತು. ಅವನು ಜಾಬಲ್ಲಿ ದುಡಿಯೋದಿದೆಯಲ್ಲ, ಅದು ಪ್ರತಿ ತಿಂಗಳು ಮನೆ ಖರ್ಚಿಗೆ ಎಲ್ಲ ಹಣ ಹೋಗ್ತಾ ಇತ್ತು. ಬ್ಯಾಂಕ್ನವರು ಪದೇ ಅವನಿಗೆ ಎಚ್ಚರಿಕೆ ಕೊಡ್ತಾ ಇದ್ರು, ನೀವು EMIನ ಕರೆಕ್ಟಾಗಿ ಕಂತುಗಳನ್ನ ಕಟ್ತಾ ಇಲ್ಲ, ಸಾಲ ಕಟ್ಟದೇ ಇದ್ರೆ ನಿಮ್ಮ ಫ್ಲ್ಯಾಟ್ನ ಮುಟ್ಟುಗೋಲು ಹಾಕೊಳ್ತೀವಿ ಅಂತ. ಇವನಿಗೆ ತುಂಬ ಮಾನಸಿಕ ಒತ್ತಡ ಶುರುವಾಯಿತು. ಆ ಒತ್ತಡದಲ್ಲಿ ಇವನು ಒಂದ್ಸಲ ಆತ್ಮಹತ್ಯೆಗೂ ಟ್ರೈ ಮಾಡ್ತಾನೆ, ಆದರೆ ಬದುಕ್ಬಿಡ್ತಾನೆ. ಈ ಗಣೇಶ್ ಗೋಪಿನಾಥ್ದು ಅಪ್ಪ ಹಳ್ಳಿಯಲ್ಲಿದ್ರು. ಅವರು ಒಂದ್ಸಲ ಇವನ ಮಗನ ಜೊತೆ ಮಾತಾಡುವಾಗ ಒಂದು ಪ್ಲಾನ್ ಕೊಡ್ತಾರೆ. ಸದ್ಯಕ್ಕೆ ನಿನ್ನ ಹೆಂಡತಿ ಮಕ್ಕಳನ್ನ ಇಲ್ಲಿ ಹಳ್ಳಿಗೆ ಕಳಿಸ್ಬಿಡು, ಇಲ್ಲೇ ಅವ್ರು ಆರಾಮಾಗಿರ್ಲಿ, ಮುಂಬೈಯಲ್ಲಿ ಇರೋದು ಬೇಡ, ಅಲ್ಲಿ ಮಕ್ಕಳ ಶಾಲೆ ಖರ್ಚು ಎಲ್ಲ ಇರಲ್ಲ, ಖರ್ಚು ಕಮ್ಮಿ ಆಗುತ್ತೆ ಅಂತ ಒಂದು ಐಡಿಯಾ ಕೊಡ್ತಾರೆ. ಅದಕ್ಕೆ ಅವನು ಹೆಂಡತಿ ಮಕ್ಕಳನ್ನ ಊರಿಗೆ ಕಳಿಸ್ತಾನೆ. ಇಲ್ಲಿ ಮುಂಬೈಯಲ್ಲಿ ಒಬ್ಬನೇ ಕೆಲಸ ಮಾಡ್ಕೊಂಡಿರ್ತಾನೆ. ಆವಾಗ ಖರ್ಚು ಸ್ವಲ್ಪ ಕಡಿಮೆ ಆಗುತ್ತೆ, ಆದರೆ ಸಾಲ ತೀರಿಸುವಷ್ಟು ಏನು ಹಣ ಉಳಿಯೋದಿಲ್ಲ, ಬಡ್ಡಿ ಬೆಳಿತಾನೆ ಇತ್ತು. ಅದ್ರ ಜೊತೆಗೆ ಈ ಗರ್ಲ್ ಫ್ರೆಂಡ್ ಬೇರೆ. ಈ ಟೈಮಲ್ಲಿ ಅವನಿಗೆ ಒಂದು ಐಡಿಯಾ ಬಂತು, ಅದೇ ಫೇಕ್ ಡೆತ್.
ಮೊದಲಿಗೆ ಅವನು ಒಂದು ವಿಮಾ ಕಂಪನಿಯ ಆಫೀಸ್ಗೆ ಹೋಗಿ 1 ಕೋಟಿ ರೂಪಾಯಿ ಟರ್ಮ್ ಇನ್ಶೂರೆನ್ಸ್ ಮಾಡಿಸ್ತಾನೆ. ನಾನೇನಾದ್ರೂ ಸತ್ತು ಹೋದ್ರೆ ಈ 1 ಕೋಟಿ ರೂಪಾಯಿ ಫ್ಯಾಮಿಲಿಯವರಿಗೆ ಸಿಗಬೇಕು, ಆ ತರ ಒಂದು ಸ್ಕೀಮ್ ಮಾಡ್ಕೊಳ್ತಾನೆ. ಆದ್ರೆ ಆತ್ಮಹತ್ಯೆ ಮಾಡ್ಕೊಂಡ್ರೆ ವಿಮೆ ಸಿಗಲ್ಲ, ಅದು ಅವನಿಗೂ ಗೊತ್ತಿರುತ್ತೆ. ಅದಕ್ಕೆ ಒಂದು ಫೇಕ್ ಆಕ್ಸಿಡೆಂಟ್ ಮಾಡಿಸ್ಬೇಕು ಅಂತ ಒಂದು ಪ್ಲಾನ್ ರೆಡಿ ಮಾಡ್ತಾನೆ. ಆದ್ರೆ ಅದನ್ನ ಯಾವಾಗ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಅವನಿಗೆ ಐಡಿಯಾ ಇರೋದಿಲ್ಲ. ಡಿಸೆಂಬರ್ 13ರ ಮಧ್ಯರಾತ್ರಿ ಓಸಾದಲ್ಲಿ ಗಣೇಶ್ ಗೋಪಿನಾಥ್ ಕಾರಲ್ಲಿ ಹೋಗ್ತಾ ಇರ್ತಾನೆ. ಅಲ್ಲಿನ ಒಂದು ಟಿ ಜಂಕ್ಷನ್ ಅಂತ ಇರುತ್ತೆ, ಒಂದು ರಸ್ತೆ ಸರ್ಕಲ್ ಅದು. ಅಲ್ಲಿ 50 ವರ್ಷದ ಒಬ್ಬ ವ್ಯಕ್ತಿ, ಹಿರಿಯರವರು ಅಜ್ಜ, ಅವರು ಲಿಫ್ಟ್ ಕೇಳ್ತಾರೆ. ಅವರನ್ನು ಕಾರ್ಗೆ ಇವನು ಹತ್ತಿಸ್ಕೊಳ್ತಾನೆ. ಅವರು ಬ್ಯಾಕ್ ಸೀಟಲ್ಲಿ ಕೂತ್ಕೊಳ್ತಾರೆ. ಆಗ ಗಣೇಶ್ ಗೋಪಿನಾಥ್ಗೆ ಗೊತ್ತಾಗುತ್ತೆ ಇವನು ಫುಲ್ ಎಣ್ಣೆ ಹೊಡೆದಿದ್ದಾನೆ, ಫುಲ್ ಟೈಟ್ ಆಗಿದ್ದಾನೆ ಅಂತ. ಸರಿ, ಈಗ ನನ್ನ ಪ್ಲ್ಯಾನ್ ವರ್ಕ್ ಆಗಬೇಕು, ಇವನನ್ನು ಈಸಿಯಾಗಿ ಮೋಸ ಮಾಡಬಹುದು. ಯಾಕಂದರೆ ಕುಡ್ದಿರ್ತಾನಲ್ವ, ತುಂಬ ಅವನಿಗೆ ಪ್ರಜ್ಞೆನೇ ಇರೋದಿಲ್ಲ, ಆ ಸ್ಥಿತಿಯಲ್ಲಿರ್ತಾನೆ. ಹಾಗಾಗಿ ಈಗ ನನ್ನ ಪ್ಲಾನ್ ವರ್ಕ್ ಆಗಬೇಕು ಅಂತ ಅವನು ಅಲ್ಲೇ ಡಿಸೈಡ್ ಮಾಡ್ತಾನೆ. ಈ 50 ವರ್ಷದ ವ್ಯಕ್ತಿ, ಇವರ ಹೆಸರು ಗೋವಿಂದ್ ಯಾದವ್ ಅಂತ. ಪಾಪ ಯಾವುದೋ ಬಾರಲ್ಲಿ ಕುಡಿದು ಮನೆಗೆ ವಾಪಸ್ ಹೋಗ್ತಾ ಇದ್ರು. ಅದೇನು ಹಣೆ ಬರೋನೋ ಏನೋ, ಇವನ ಕಾರಿಗೆ ಅಡ್ಡ ಬಂದು ಲಿಫ್ಟ್ ಕೇಳ್ಬಿಟ್ಟಿದ್ದಾರೆ. ಅವರನ್ನ ಕಾರಿನ ಹಿಂದಿನ ಸೀಟ್ನಲ್ಲಿ ಗಣೇಶ ಕೂರಿಸ್ತಾನೆ. ಕಾರು ಮುಂದೆ ಹೋಗಿ ಒಂದು ಸೈಡಲ್ಲಿ ಪಾರ್ಕ್ ಮಾಡ್ತಾನೆ. ದೂರದಲ್ಲಿ ಒಂದು ಹೋಟೆಲ್ ಕಾಣಿಸ್ತಾ ಇರುತ್ತೆ. ನಾವಿಬ್ರು ಅಲ್ಲಿ ಸ್ವಲ್ಪ ಏನಾದರೂ ತಿನ್ಕೊಳ್ಳೋಣ, ಆಮೇಲೆ ನಿಮ್ಮನ್ನ ಮನೆಗೆ ಬಿಡ್ತೀನಿ ಅಂತ ಗಣೇಶ್ ಹೇಳ್ತಾನೆ. ಆ ಅಜ್ಜನಿಗೆ ಹೊರಗೆ ಬರೋಕ್ಕಾಗೋದಿಲ್ಲ, ಅದಕ್ಕೆ ನಾನು ಪಾರ್ಸಲ್ ತಗೊಂಡ್ಬರ್ತೀನಿ ಅಂತ ಗಣೇಶ್ ಹೇಳ್ತಾನೆ. ಆ ಅಜ್ಜ ಕಾರಲ್ಲೇ ಕೂತ್ಕೊಳ್ತಾರೆ, ಹೊರಗೆ ಬರೋದಿಲ್ಲ. ಆ ದೂರದಲ್ಲಿರೋ ಹೋಟೆಲಿಂದ ಗಣೇಶ್ ಗೋಪಿನಾಥ್ ಪಾರ್ಸಲ್ ಫುಡ್ನ ತಗೊಂಡು ಬರ್ತಾನೆ. ಆ ಫುಡ್ಡಲ್ಲಿ ತಲೆ ಸುತ್ತು ಬರುವಂತಹ ಒಂದು ಔಷಧಿ ಅಥವಾ ಡ್ರಗ್ಸ್ ಅನ್ನ ಹಾಕಿರ್ತಾನೆ. ಅದರಲ್ಲಿ ಏನೋ ವಿಷ ಹಾಕಿದ್ದ ಅಂತ ಅವನು ಪೊಲೀಸರ ಹತ್ರ ಒಪ್ಕೊಂಡಿದ್ದಾನೆ. ಈ ಗೋವಿಂದ ಯಾದವ್ ಮಹಾನ್ ಕುಡುಕ. ಈ ಪ್ಲಾನ್ಗಳೆಲ್ಲ ಅವನಿಗೆ ಗೊತ್ತೇ ಆಗಲಿಲ್ಲ. ಈ ಅಜ್ಜನಿಗೆ ಅದನ್ನ ತಿಂದು ಕೂಡಲೇ ತಲೆ ಸುತ್ತು ಬಂದಿದೆ. ಕಾರ್ನ ಬ್ಯಾಕ್ ಸೀಟಲ್ಲೇ ಮಲಗಿಬಿಟ್ಟಿದ್ದಾನೆ. ಆಗ ಗಣೇಶ್ ಗೋಪಿನಾಥ್ ಕುಡುಕ ಗೋವಿಂದ ಯಾದವ್ನ ಹಿಡ್ಕೊಂಡು ಡ್ರೈವರ್ ಸೀಟಲ್ಲಿ ಕೂರಿಸಿ ಸೀಟ್ ಬೆಲ್ಟ್ ಹಾಕಿದ್ದಾನೆ, ಡೋರ್ ಲಾಕ್ ಮಾಡಿದ್ದಾನೆ. ಡ್ರೈವರ್ ಸೀಟಲ್ಲಿ ಬೆಂಕಿ ಹೊತ್ತಿ ಉರಿಲಿ ಅಂತ ಸುತ್ತಮುತ್ತ ಎಲ್ಲ ಪ್ಲಾಸ್ಟಿಕ್ ಎಲ್ಲ ಹಾಕಿದ್ದ ಅಂತೆ, ಪೇಪರ್ ಎಲ್ಲ. ಅವನ ವಾಚ್, ಶೂ ಎಲ್ಲ ಅಲ್ಲೇ ಸೀಟ್ ಹತ್ರನೇ ಬಿಟ್ಟಿದ್ದಾನೆ. ಅಂದರೆ ಸತ್ತು ಹೋಗಿರೋದು ಇವನೇ ಅಂತ ಕನ್ಫರ್ಮ್ ಮಾಡೋಕ್ಕೆ. ಆಮೇಲೆ ಕಾರ್ಗೆ ಬೆಂಕಿ ಹಚ್ಚಿದ್ದಾನೆ. ಕಾರ್ ಪೂರ್ತಿ ಸುಟ್ಟ ಮೇಲೆ ಅಲ್ಲಿಂದ ಓಡಿದ್ದಾನೆ. ಯಾರೋ ಗುರುತು ಪರಿಚಯ ಇಲ್ಲದವರ ಹತ್ರ ಡ್ರಾಪ್ ತಗೊಂಡು ಗೋವಿಂದ ಯಾದವ್ ಭಯಾನಕವಾಗಿ ಸತ್ತೇ ಹೋದ. ಈ ರೋಡ್ನ ಸುತ್ತಮುತ್ತ ಯಾರೂ ಇರಲಿಲ್ಲ, ಒಂಥರ ನಿರ್ಜನ ಪ್ರದೇಶ ಅದು. ಅದಕ್ಕೆ ಅಲ್ಲಿ ಕಾರ್ ಸುಟ್ಟರು ಯಾರಿಗೂ ಗೊತ್ತಾಗ್ಲೇ ಇಲ್ಲ. ಹೀಗೆ ಸತ್ತು ಹೋದ್ಮೇಲೆ ಇನ್ಶೂರೆನ್ಸ್ ಕಂಪನಿಯಿಂದ ಫ್ಯಾಮಿಲಿಗೆ 1 ಕೋಟಿ ಬರುತ್ತೆ. ಅದರಿಂದ ಫ್ಲಾಟ್ನ ಸಾಲ ತೀರಿಸಬಹುದು. ಆಮೇಲೆ ವಾಪಸ್ ಬರೋಣ, ಯಾರಿಗೂ ಗೊತ್ತಾಗಲ್ಲ ಅಂತೆಲ್ಲ ಗಣೇಶ್ ಗೋಪಿನಾಥ್ ಪ್ಲಾನ್ ಮಾಡ್ಕೊಂಡಿದ್ದ. ಇವನ ಸಾಲ ತೀರ್ಸಕ್ಕೆ ಯಾರೋ ಅಮಾಯಕ ಕುಡುಕನನ್ನ ಕೊಂದು ಹಾಕಿದ್ದಾನೆ. ಆದ್ರೆ ಅವನು ಗರ್ಲ್ ಫ್ರೆಂಡ್ ಜೊತೆಗೆ ಮಾತ್ರ ಬೇರೆ ನಂಬರಿಂದ ಚಾಟ್ ಮಾಡ್ತಾ ಇದ್ದ. ಆ ಚಾಟ್ನಿಂದನೇ ಇವನು ಸಿಕ್ಕಾಕೊಂಡ. ಬಹಳ ಅಪರಾಧಿಗಳು ಅನ್ಕೊಂಡ್ಬಿಡ್ತಾರೆ ನಾವು ಸಿಕ್ಕಾಕೊಳ್ಳೋದಿಲ್ಲ ಅಂತ. ಆದ್ರೆ ಒಂದೇ ಒಂದು ಸಣ್ಣ ಕ್ಲೂ ಇಂದ ಪೊಲೀಸರು ಅವ್ರನ್ನ ಕಂಡು ಹಿಡಿದು ಬಿಡ್ತಾರೆ. ಈಗ ಗಣೇಶ್ ಗೋಪಿನಾಥ್ ಮೇಲೆ ಕೊಲೆ ಕೇಸ್ ದಾಖಲಾಗಿದೆ. ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಈಗ ಇನ್ಶೂರೆನ್ಸ್ ಕಂಪನಿಗೂ ಗೊತ್ತಾಗಿರುತ್ತೆ ಇವನು ಸತ್ತಿಲ್ಲ ಅಂತ. ಸೊ ಇನ್ಶೂರೆನ್ಸ್ ಹಣ ಹೋಯ್ತು. ಪೊಲೀಸರು ಕೇವಲ 1-2 ದಿನದಲ್ಲಿ ಇವನನ್ನ ಪತ್ತೆ ಮಾಡಿರೋದ್ರಿಂದ ಇನ್ಶೂರೆನ್ಸ್ ಕ್ಲೇಮ್ ಮಾಡಿಕೊಳ್ಳುವಷ್ಟು ಟೈಮ್ ಕೂಡ ಇವನಿಗೆ ಸಿಗ್ಲೇ ಇಲ್ಲ. ಅಂತೂ ಇವನ ಮಾಸ್ಟರ್ ಪ್ಲಾನ್ ಅನ್ನ ಪೊಲೀಸರು ಮಟಾಶ್ ಮಾಡಿ ಹಾಕಿದ್ದಾರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ತೆ.